ಸ್ವಾಮೀಜಿ, ನಾನು ಕುಡುಕ ಅಲ್ಲ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಗಾಡಿ ಓಡಿಸ್ತಾನೆ ಇರ್ತೀನಲ್ಲ. ಆ ರಾತ್ರಿ ಹೊತ್ತಿಗೆ ನನಗೆ ಸ್ವಲ್ಪ ಸೊಂಟ ನೋವು ಬಂದ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ತಗೋತೀನಿ. ಅಲ್ವೇನೆ ಮೋಹನ್? ಸ್ವಾಮೀಜಿ, ಈ ತರ ಕುಂಟ್ ನೆಪ ಎಲ್ಲ ಹೇಳ್ಬೇಡ. ಋಷಿಕೇಶದಿಂದ ಸ್ವಾಮಿ ದೀನಾನಂದ ಸ್ವಾಮಿ ಅಂತ ಬಂದಿದ್ದಾರೆ. ಅವ್ರಿಂಥದ್ದಕ್ಕೆಲ್ಲ ಹಸಿರು ಮತ್ ಕೊಡ್ತಾರೆ, ಅದನ್ನ ತಗೋ. ಯಾರು? ದೀನಾನಂದ ಸ್ವಾಮಿಗಳು? ಅಯ್ಯೋ, ಹಾಗಾದ್ರೆ ಬಹಳ ಡೇಂಜರು. ಯಾಕ್ರಿ ಡೇಂಜರು? ಅಲ್ಲ, ಅದು ಹೋದ್ವಾರ ನಮ್ ಪ್ರಕಾಶ ಎಲ್ಲ ಡ್ರೈವರ್ ಪ್ರಕಾಶ, ಅವ್ನಿಗೆ ಇದೇ ಮದ್ದು ಕೊಟ್ರಂತೆ. ಕುಡ್ದು 1 ಗಂಟೆಯಲ್ಲಿ ಗೊಟ್ಟಕ್ಕೆ ಸತ್ತೋದ. ಯಾಕ್ರಿ ಸುಳ್ಳು ಹೇಳ್ತೀರಾ? ನಿನ್ನೆ ತಾನೇ ನೋಡಿದೀನಿ ಅವನ್ನ ಮಾರ್ಕೆಟ್ ಅಲ್ಲಿ. ಕ್ಲೀನರ್. ಮೋಹನ್, ನೀನು ಒಳ್ಳೆಯವನು. ನಿನಗ ಆ ದುರಭ್ಯಾಸನ ಬಿಡ್ಬೇಕು ಅಂತ ಮನಸ್ಸಿದ್ರು ಆ ದುರಭ್ಯಾಸ ಮಾತ್ರ ನಿನ್ನನ್ ಬಿಡ್ತಾ ಇಲ್ಲ. ನಿನ್ ಹೆಂಡತಿ ಮಕ್ಳ ಪುಣ್ಯ. ಸ್ವಾಮಿಗಳು ಬಂದಿದ್ದಾರೆ, ಇವತ್ತೇ ಹೋಗಿ ಆ ಮತ್ ತಗೋ. ಸ್ವಾಮೀಜಿ, ಆ ಪ್ರಕಾಶ ಸತ್ತೋದ್ನಲ್ಲ, ಅದೇ ರೀತಿ ನನಗೆ ಇವತ್ತೇ ಹೋಗು. ಯಾವಾಗ ನೋಡಿದ್ರು ಏನಾದ್ರೂ ಹೇಳ್ತಿದ್ದೀರಾ? ಯಮಗಂಟ ಇವತ್ತೆಲ್ಲ ಯಮಗಂಟ ಕಣೆ. ಅದೆಷ್ಟು ಗಂಟೆಗ ಬಸ್ ಬರುತ್ತೋ ಏನೋ. ಶಾರದು, ನಾನು ಹೋಗ್ಲೇಬೇಕಾ? ನೋಡಿ, ಈ ಹಸಿರು ಮದ್ದಿನ ಪ್ರಭಾವದಿಂದ ನೀವು ಕುಡಿಯೋದ್ ನಿಲ್ಲಿಸ್ಬಿಟ್ರೆ ನಮ್ ಸಂಸಾರದಷ್ಟು ಸುಖಿ ಸಂಸಾರ ಬೇರೆ ಯಾರ್ದು ಇರಲ್ಲ ಅಲ್ವಾ? ಅಲ್ಲ, ಮದ್ದು ಅದು ಇಲ್ಲ, ಇದು ಇಲ್ಲ. ನೋಡಿ, ನಿಮ್ ಹೆಂಡತಿಯಾಗಿ ನೀವೇನೇ ತಪ್ಪು ಮಾಡಿದ್ರು ನಾನ್ ಸಹಿಸ್ಕೋತೀನಿ. ಆದ್ರೆ ಮಕ್ಕಳು ದೊಡ್ಡವರಾಗ್ತಾ ಇದಾರೆ, ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಅವ್ರು ನಿಮ್ಮ ನೋಡ ಅಸಹ್ಯ ಪಟ್ಕೊಳ್ಳೋದನ್ನ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ ರೀ. ನಾವಿಬ್ರು ಸೇರಿ ಅವ್ರಿಗೆ ಜನ್ಮ ಕೊಟ್ಟಿದೀವಿ. ಇಬ್ರು ಸೇರಿ ಒಳ್ಳೆ ಬದುಕು ಕೊಡೋಣ, ಏನಂತೀರಾ? ಅದೇನೋ ಸರಿ, ಮಕ್ಕಳು ದೊಡ್ಡವರಾಗೋದಕ್ಕೂ ಹಸಿರು ಮದ್ದು ನಾನ್ ತಗೊಳಕ್ಕೂ. ಬನ್ನಿ, ಬಸ್ ಬಂತು. ಬಂದೇ ಬಿಡ್ತಾ? ಅಲ್ಲ, ಕುಶಾಲನಗರ ಸ್ಟಾಪ್ ಇಲ್ಲ? ಬನ್ನಿ. ಇಲ್ಲ, ಮಡಿಕೇರಿ ಹತ್ತಿ ಈಗ. ಇಲ್ಲ, ಕುಶಾಲನಗರ ಸ್ಟಾಪ್. ಹೊರಡಿಪ್ಪ. ಆಯ್ತು, ಬಾಯ್. ಒಂದೇ ಒಂದು ಕುಶಾಲನಗರ. ಕೊಡಿ. ಯಾಕ್ರಿ ಬಸ್ ನಿಲ್ಸಿದ್ರಿ? ಡೀಸೆಲ್ ಬ್ಲಾಕ್ ಆಗಿದೆ, ಇನ್ 2 ನಿಮಿಷ ಹೊರಟ್ಬಿಡುತ್ತೆ. ಯಾವನವನು ಎಳಿತಾ ಇರೋದು? ಅಯ್ಯಯ್ಯೋ, ಇನ್ನು ವಾಟರ್ ಕೊಡಿ. ಯಾಕ್ರಿ? ಬಾಗಲ್ ತೆಗಿಪ್ಪ, ನಾನು ಇಳಿಬೇಕು. ಅಲ್ರಿ, ಕುಶಾಲನಗರಕ್ಕೆ ನಡ್ಕೊಂಡ ಹೋಗ್ತೀರಾ? ಅಪ್ಪ, ಟಿಕೆಟ್ಗೆ ನಾನು ದುಡ್ಡು ಕೊಟ್ಟಿದ್ದೀನೋ ಇಲ್ವೋ? ಕುಶಾಲನಗರಕ್ಕೆ ನಾನು ನಡ್ಕೊಂಡು ಹೋಗ್ತೀನೋ ಇಲ್ವಾ ಈಜ್ಕೊಂಡು ಹೋಗ್ತೀನೋ? ನೀನ್ ಬಾಗಲ್ ತೆಗಿ. ಇಳಿಯಪ್ಪ. ತಲೆ ಕೆಟ್ಟಿರ್ಬೇಕು. ರೈಟ್ ರೈಟ್. ಇದೋ ಬಂದೆ. ರಾಧಾ, ವೇಣು, ಸ್ಕೂಲಿಗೆ ಲೇಟ್ ಆಗ್ತಿದೆ, ಹೊರಡಿಪ್ಪ. ಅಮ್ಮ, ನಂಗೊಂದು ಡೌಟ್ ಅಮ್ಮ. ಏನಪ್ಪ ಅದು? ನಮ್ಮ ಆಶ್ರಮದಲ್ಲಿ ಎಲ್ಲಾ ಜಾತಿ ದೇವರುಗಳು ಇಟ್ಟಿದ್ದಾರಲ್ಲ, ಯಾತಕ್ಕೆ? ಜಾತಿಗಳು ಹಲವಾದ್ರು, ರೂಪಗಳು ಬೇರೆ ಆದ್ರೂ ದೇವ್ರು ಒಬ್ನೇ ಅಂತ ತೋರ್ಸಕ್ಕೆ. ಅಂದ್ರೆ ಅಂದ್ರೆ ಅಪ್ಪ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ? ಫಾದರ್. ಹಿಂದಿಲಿ ಪಿತಾಜಿ. ಕನ್ನಡದಲ್ಲಿ ಅಪ್ಪ. ಅಂದ್ರೆ 3 ಭಾಷೆಯಲ್ಲೂ ಕರೆಯೋದ್ರ ಅರ್ಥ ಅಪ್ಪ ಅಂತ ತಾನೆ? ಮುಸ್ಲಿಮ್ರು ಅಲ್ಲ ಅಂತ ಕರೀತಾರೆ, ಕ್ರಿಶ್ಚಿಯನ್ಸು ಜೀಸಸ್ ಅಂತ ಕರೀತಾರೆ, ಹಿಂದೂಗಳು ರಾಮ ಅಂತ ಕರೀತಾರೆ. ನಮ್ಮನ್ನ ಕಾಪಾಡಪ್ಪ ತಂದೆ ಅಂತ ಅವ್ರವ್ರ ಪದ್ಧತಿಲಿ ಅವ್ರವ್ರು ಬೇಡ್ಕೋತಾರೆ ಅಲ್ವಾ? ಯಾರೇ ಕರೆದ್ರು, ಹೇಗೆ ಕರೆದ್ರು ಅದಕ್ಕೆ ಉತ್ತರ ಕೊಡೋನು ಒಬ್ನೇ ತಾನೆ? ದೇವ್ರು. ಗಾಂಧೀಜಿ ಹೇಳಿದ್ದು ಜ್ಞಾಪಕ ಇಲ್ವಾ ನಿಮ್ಗೆ?
रघुपति राघव राजा राम पतित पावन सीताराम ಈಶ್ವರ ಅಲ್ಲ ತೇರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಅಂತ. ಈಗ ಅರ್ಥ ಆಯ್ತಾ? ನಡೀರಿ, ಸ್ಕೂಲಿಗೆ ಲೇಟ್ ಆಗ್ತಾ ಇದೆ, ಹೊರಡಿ. ತಗೋಮ್ಮ. ರಾಧಾ, ದಾರಿಲಿ ಹೋಗ್ಬೇಕಾದ್ರೆ ಸ್ವಲ್ಪ ಜಾಗ್ರತೆ ಅಮ್ಮ. ಟ್ರಾಫಿಕ್ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ. ಫುಟ್ಪಾತ್ ಮೇಲೆ ಜಾಗ್ರತೆಯಾಗಿ ನಡಿಬೇಕು. ಹೊರಡಿಮ್ಮ. ಟಾಟಾ. ಏಯ್, ನಿಮ್ಮಪ್ಪ ಎಲ್ಲಿ? ನಮ್ಮಪ್ಪ ಊರ್ಗ್ ಹೋಗಿದ್ದಾರೆ. ಬರಕ್ಕೆ 3 ದಿನ ಆಗತ್ತೆ. ಅಕಸ್ಮಾತ್ ಏನಾದ್ರೂ ಕೆಲಸ ಮುಗಿದ್ರೆ ಮಧ್ಯಾಹ್ನನೇ ಬಂದ್ಬಿಡ್ತಾರೆ. ಪರವಾಗಿಲ್ವೇ, ಬಹಳ ಹುಷಾರಾಗಿದ್ಯಾ? ಸ್ಕೂಲ್ಗೆ ಹೋಗ್ತಿದ್ದೀರಾ? ಇಲ್ಲ, ಯೂನಿಫಾರ್ಮ್ ಹಾಕೊಂಡು ಕತ್ತೆ ಕಾಯಕ್ ಹೋಗ್ತಿದೀವಿ. ಆಯ್ತು, ಗೊತ್ತಾಯ್ತು, ಸ್ಕೂಲ್ಗೆ ಹೋಗಿ. ಆಂಟನಿ, ನೀನ್ ಯಾಕೆ ಬಂದೆ ಇಲ್ಲಿಗೆ? ನಾನು ಯಾಕೆ ಬಂದಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಮುಚ್ಚು ಬಾಯಿ. ಶಾರದಾ, ಎಷ್ಟೋ ತರದ ಗಾಡಿಗಳನ್ನ ಓಡಿಸಿದ್ದೀನಿ, ಆದ್ರೆ ಮಾರುತಿ 1000 ಬಿಟ್ಟು ಎಲ್ಲಾ ತರದ ಹೆಣ್ಣುಗಳನ್ನ ನೋಡಿದ್ದೀನಿ, ಆದ್ರೆ ಸಂಗೀತ ಬರೋ ನಿನ್ನಂತ ಹೆಣ್ಣನ್ ಬಿಟ್ಟು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಆಂಟನಿ, ಹೊರಟೋಗ ಇಲ್ಲಿಂದ. ಹೇಳೋದ್ ನಿನ್ ಧರ್ಮ, ಮಾಡೋದ್ ನನ್ ಧರ್ಮ. ಶಾರದಾ, ಮರ್ಯಾದೆಯಿಂದ ಒಪ್ಕೋ ಶಾರದಾ. ಬನ್ನಿ. ಅಮ್ಮ 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 ಯಾರ್ದು ಮನೆ? ನಂದೇ ಮನೆ. ಎಂಡ ಹೆಂಡತಿ ಮಕ್ಕಳು ಅಂದ್ರೆ ರತ್ನನು ಬಲು ಪ್ರಾಣ,
ಬುಳ್ಳೆತ್ತಿ ಕುಡಿದ್ಬಿಟ್ಟ ಅಂದ್ರೆ ತಕೋ ಪದಗಳ ಬಾಣ ಬಾಣ. ಎಲ್ಲ ಬೆಡ್ ಹಾಕ್ಸ್ಬಿಡ್ಬೇಕು. ಜಲ್ಲ ಜಂಗ ಪೊಕ್ಕ ಜಂಗ ಏನ್ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಶಾರ್ದು ಇಲ್ಲ ನಾನು ಸ್ವಾಮೀಜಿ ಹತ್ರ ಹೋಗಿ ಸ್ವಾಮೀಜಿ ಹತ್ರ ನನಗೆ ಹಸಿರು ಮದ್ದು ಕೊಡಿ ಸ್ವಾಮೀಜಿ ಅಂತ ಕೇಳಿದ್ನಾ ಅದಕ್ಕೆ ಸ್ವಾಮೀಜಿ ಏನಂದ್ರು ಗೊತ್ತಾ? ಅಪಮೋಹನ, ಅದ್ರ ಅವಶ್ಯಕತೆ ಈಗ ನಿನಗಿಲ್ಲ. 1 ತಿಂಗಳು ಬಿಟ್ಟು ಇಲ್ಲಿ ಪುನಃ ಬರ್ತೀನಿ, ಆಗ ನೀನ್ ನನ್ನನ್ನು ಬಂದು ನೋಡು. ಅಲ್ಲಿವರೆಗೂ ನಿನ್ ಎಷ್ಟೇ ಕುಡಿದ್ರು ನಿನ್ಗೇನೂ ಆಗಲ್ಲ ಅಂತ ಸ್ವಾಮೀಜಿ ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ರು. ಅದಕ್ಕೆ ನಾನು ಸ್ವಾಮೀಜಿ ಹೇಳ್ಬಿಟ್ರಲ್ಲ, ಅವ್ರ ಮಾತು ಮೀರ್ಬಾರ್ದಲ್ಲ, ಸ್ವಲ್ಪ ಇಷ್ಟು ದಿನ ನಿಮಗ್ ಕುಡಿಯೋ ಅಭ್ಯಾಸ ಮಾತ್ರ ಇದೆ ಅಂತ ತಿಳ್ಕೊಂಡಿದ್ದೆ. ಸುಳ್ಳು ಹೇಳೋ ಅಭ್ಯಾಸನೂ ಮಾಡ್ಕೊಂಡಿದ್ದೀರಾ? ನೀವು ಬದ್ಲಾಗಲ್ಲ ರೀ, ನೀವು ಬದ್ಲಾಗಲ್ಲ. ನಾವೆಲ್ಲ ನಿಮ್ ಕಣ್ ಮುಂದೆ ಸತ್ರು ನೀವು ಬದ್ಲಾಗಲ್ಲ. ಏನೇ ಮಾತಾಡ್ತಿದ್ದೆ ನೀನು? ನಾನೇನ್ರಿ ಮಾತಾಡೋದು? ಇಡೀ ಊರೇ ಮಾತಾಡ್ತಾ ಇದೆ. ಒಬ್ಬ ಕುಡ್ಕನ ಹೆಂಡತಿಗೆ ನಮ್ ಸಮಾಜ ಕೊಡೋ ಗೌರವ ಏನು ನಿಮಗ್ ಗೊತ್ತಾ? ನಿಮಗೆ ಹೇಗ್ ಗೊತ್ತಾಗುತ್ತೆ? ನಿಮಗದೆಲ್ಲ ಗೊತ್ತಾಗಲ್ಲ. ಒಬ್ಬ ಕೇಳ್ತಾನೆ, ನಿನ್ ಗಂಡ ಕುಡ್ಕ ತನ್ ಸಂಸಾರ ಹೇಗ್ ಸಾಕ್ತಾನೆ, ನಾನ್ ಸಾಕ್ಲಾ ಅಂತ. ಅಷ್ಟೇ ಅಲ್ಲ ರೀ, ನಿನ್ ಕುಡ್ಕ ಗಂಡ ನಿನ್ಗೇನ್ ಸುಖ ಕೊಡ್ತಾನೆ, ನಾನ್ ಕೊಡ್ಲಾ ಅಂತ. ಹುಚ್ಚು ಚೆನ್ನಾಗಿ ಮಾತಾಡ್ಬೇಡ ನೀನು. ಇದು ಹುಚ್ಚಲ್ಲ ರೀ, ಕಟು ಸತ್ಯ. ಇವತ್ತು ಈ ನನ್ನ 3 ಮಕ್ಕಳು ತಡಿದೆ ಹೋಗಿದ್ರೆ ನಾನು ಹೆಣ ಆಗ್ಬಿಡ್ತಾ ಇದ್ದೆ ರೀ, ನಾನು ಹೆಣ ಆಗ್ಬಿಡ್ತಾ ಇದ್ದೆ. ಏನಾಯ್ತು? ಆಂಟೋನಿ ನಮ್ಮ ಮನೆಗ್ ಬಂದು ಅಮ್ಮನ್ ಹಿಡ್ಕೊಂಡು ಕೆಡ್ಸೋಕ್ ಪ್ರಯತ್ನ ಪಟ್ಟ.